ನಮಸ್ತೆ, ನನ್ನ ಹೆಸರು ಉಮಾ ಭಾಸ್ಕರ್. ನಾನಿರೋದು ಬೆಂಗಳೂರಲ್ಲಿ. ನಾನು ಇಲ್ಲಿ ಆರ್ ಆಫ್ ಫ್ಲೋ ಅಂತ ಒಂದು ಹೀಲಿಂಗ್ ಸೆಂಟರ್ನ ನಡೆಸ್ಕೊಂಡು ಖುಷಿಯಾಗಿ ನೆಮ್ಮದಿಯಾಗಿದೆ. ಇದಕ್ಕೂ ಮುಂಚೆ ಒಂದು ವಿಷಯನ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ನಾನು ನಿಮಗೆ ಹಾಯಾಗಿ ಹೇಳ್ತೀನಿ, ನಾನು ಖುಷಿಯಾಗಿ ನೆಮ್ಮದಿಯಾಗಿದ್ದೀನಿ ಅಂತ. ಕೆಲವು ವರ್ಷಗಳ ಹಿಂದೆ ನನ್ನ ಪರಿಸ್ಥಿತಿಯನ್ನು ಹೇಳ್ತೀನಿ. ಕಲ್ಪನೆ ಮಾಡಿ, ನೀವು ಒಂದು ಮಗುವಿನ ತಾಯಿಯಾಗಿ ಆ ಮಗು ಅಸಹಾಯಕತೆಯಿಂದ ಒದ್ದಾಡ್ತಿದ್ದಾಗ, ಅದು ಪರೀಕ್ಷೆ ಅಥವಾ ಅಕಾಡೆಮಿಕಲಿ ಹಿಂದೆ ಬಿದ್ದಿರಬಹುದು, ಎಮೋಷ್ನಲಿ ಕೋಪಿಂಗ್ ಮೆಕ್ಯಾನಿಸಮ್ ಇಲ್ಲದೆ ಇರ್ಬೋದು, ಅಥವಾ ತುಂಬ ಜಾಣ ಅಲ್ಲದೆ ಇರಬಹುದು. ಬಹಳಷ್ಟು ವಿಷಯಗಳಲ್ಲಿ ಮಕ್ಕಳುಗಳು ಒದ್ದಾಡ್ತಿರ್ತವೆ, ಅಥವಾ ಎಲ್ಲ ಗೊತ್ತಿದ್ರು ಅದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಕಷ್ಟಪಡ್ತಿರ್ತಾರೆ. ಎಕ್ಸಾಮ್ ಸ್ಟ್ರೆಸ್ಸಲ್ಲಿ ಎಷ್ಟೋ ಓದಿದ್ದನ್ನು ಮರ್ತು ಹೋಗ್ತಿರ್ತಾರೆ. ಇದನ್ನೆಲ್ಲ ನೋಡಿದಾಗ ನಮಗೆ ಅಮ್ಮಂದ್ರಿಗೆ ಅನಿಸೋದು, ನಮ್ಮ ಕೈಯಲ್ಲಿ ಏನಾದರೂ ಒಂದು ಮ್ಯಾಜಿಕ್ ವ್ಯಾಂಡ್ ಇದ್ದಿದ್ರೆ, ಒಂದು ಮಂತ್ರ ದಂಡ ಇದ್ದಿದ್ರೆ, ಮಗುಗೆ ಟಕ್ ಅಂತ ಮುಟ್ಟಿದ ತಕ್ಷಣ ಇದೆಲ್ಲ ಸರಿಯಾಗಿ ಹೋಗಿದ್ದಿದ್ರೆ, ಆ ಲೆವೆಲಲ್ಲಿ ನಾವು ಹೆಲ್ಪ್ ಮಾಡ್ಬೋದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಲೈಫ್ ಅಂತ ಅನಿಸುತ್ತೆ ಅಲ್ವಾ? ಹೌದು, ನಾನು ಇದೇ ಪರಿಸ್ಥಿತಿಯಲ್ಲಿದ್ದೆ. ಆವಾಗಲೇ ನನಗೆ ನನ್ನ ಕೈಗೆ ಈ ಮಂತ್ರದಂಡ ಸಿಕ್ಕಿದ್ದು ಪ್ರಾಣಿಕ್ ಹೀಲಿಂಗ್ ಅಂತ. ಈ ಪ್ರಾಣಶಕ್ತಿ ಚಿಕಿತ್ಸೆ ಬಹಳ ಸುಲಭ ರೀ. ಯಾರು ಬೇಕಾದರೂ ಕಲಿಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು, ಯಾವ ಮೊಮೆಂಟಲ್ಲಾದ್ರೂ ನೀವು ಹೆಲ್ಪ್ ಮಾಡ್ಬೋದು. ಹಾಗಾಗಿ ನಾನು ಹೇಳಿದ್ದು, ಆ ಹೆಲ್ಪ್ಲೆಸ್ ಮೂಮೆಂಟಿಂದ ಇವತ್ತು ನಾನು ಹ್ಯಾಪಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಕಾರಣ ಈ ಪ್ರಾಣಶಕ್ತಿ ಚಿಕಿತ್ಸೆ. ಇದನ್ನು ನಾನು 2013 ಕಲ್ತ್ಕೊಂಡು ನಾನು ನನ್ನ ಮಗುವಿನ ಮೇಲೆ ಮೊದಲು ಪ್ರಯೋಗ ಮಾಡ್ತಾ ಬಂದಿದ್ದು. ಅವನ ಎಕ್ಸಾಮ್ ಫಿಯರಿಗೆ, ಅವನ ಟೆನ್ಷನ್ನಿಗೆ, ಅವನ ಆಂಗ್ಸೈಟಿಗೆ. ಯಾವಾಗ ಅವನಲ್ಲಿ ಆ ಬದಲಾವಣೆಗಳು ಸ್ಪೆಸಿಫಿಕ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಕಾಣೋಕ್ಕೆ ಶುರುವಾಯಿತು, ಓದೋದ್ರಲ್ಲಿ ಒಂದು ಇಂಪ್ರೂವ್ಮೆಂಟ್ ಇರ್ಬೋದು, ಮಾರ್ಕ್ಸ್ ತೆಗೆಯೋದ್ರಲ್ಲಿ ಇರ್ಬೋದು, ಅಥವಾ ಅವನು ನಮ್ಗಳ ಜೊತೆಗೆ ಪ್ರೀತಿಯಿಂದ ವರ್ತಿಸ್ತಿದ್ದ ರೀತಿಯಲ್ಲಿ ಇರಬಹುದು, ಇದರಲ್ಲೆಲ್ಲ ಬದಲಾವಣೆಗಳು ಸಾಕಷ್ಟು ಕಾಣೋಕ್ಕೆ ಶುರುವಾಯಿತು. ಆವಾಗ ನಾನು ಈ ಪ್ರಾಣಿಕ್ ಹೀಲಿಂಗ್ನ ಬಹಳಷ್ಟು ಹೃದಯಕ್ಕೆ ತಂದ್ಕೊಂಡ್ಬಿಟ್ಟು ಬಹಳ ಹತ್ತಿರವಾಗಿ ಇದನ್ನು ಕಲಿಯೋಕ್ಕೆ ಶುರು ಮಾಡಿದೆ. ಈಗಾಗಲೇ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೀಲ್ ಮಾಡ್ತಾ ಆಲ್ಮೋಸ್ಟ್ 13 ಇಯರ್ಸ್ ಆಯಿತು. ನಾನು ಎಷ್ಟೊಂದು ನಂತರ ಹೆಲ್ಪ್ಲೆಸ್ ಪ್ಯಾರೆಂಟ್ಸಿಗೆ ಈ ಹೀಲಿಂಗನ್ನು ಮಾಡಿ ಅದರ ಪ್ರಯೋಜನವನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಕಲಿತೀನಿ ಅನ್ನೋರಿಗೆ ಕೂಡ ನಮ್ಮ ಹೀಲಿಂಗ್ ಸೆಂಟರಲ್ಲಿ ರೆಗ್ಯುಲರ್ ಆಗಿ ಕ್ಲಾಸ್ ಮಾಡಿ ಇದನ್ನು ಹೇಳ್ಕೊಡ್ತಾ ಇದ್ದೀವಿ. ತಾಯಂದರೆ ನಾವ್ಯಾವತ್ತೂ ಹೆಲ್ಪ್ಲೆಸ್ ಅಲ್ಲ. ಎಷ್ಟೋ ಸಲ ನಮಗೆ ಪರಿಸ್ಥಿತಿಗಳು ನಮ್ಮನ್ನು ಒತ್ತಡದಕ್ಕೆ ತಳ್ಳಿಬಿಟ್ಟು ನನ್ನ ಕೈಲಿ ಏನೂ ಆಗಲ್ಲಪ್ಪ, ಸಾಕಾಯ್ತು ಜೀವನ ಅನ್ನೋ ಮಟ್ಟಕ್ಕೆ ತಳ್ಳೋದು ಸಹಜ. ನಾವು ಅದೇ ಪರಿಸ್ಥಿತಿಲಿ ಇದ್ದು ಒದ್ದಾಡ್ತಾ ಇರಬಹುದು, ಅಥವಾ ಹೇ ಐ ಕ್ಯಾನ್ ಡೂ ಇಟ್, ಐ ಆಲ್ಸೋ ಹ್ಯಾವ್ ಸಮ್ ಪವರ್ ವಿತ್ ಇನ್ ಮೀ ಅಂತ ಆ ನೋವಿಂದ ಒದ್ದು ಎದ್ಬಿಟ್ಟು ಏನಾದರೂ ಒಂದು ಸೊಲ್ಯೂಷನ್ನ ಹುಡುಕೋಕ್ಕೆ ಕೂಡ ಪ್ರಯತ್ನ ಮಾಡ್ಬೋದು. ಆ ತರಹದ ಪ್ರಯತ್ನದಲ್ಲಿ ನೀವೇನಾದರೂ ಇದ್ದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ಐ ಹ್ಯಾವ್ ಹೆಲ್ಪ್ ಮೈ ಚೈಲ್ಡ್, ಐ ಕ್ಯಾನ್ ಹೆಲ್ಪ್ ಯುವರ್ ಚೈಲ್ಡ್ ಆಲ್ಸೋ, ಆ್ಯಂಡ್ ದಿಸ್ ಪವರ್ ಲೈಸ್ ಇನ್ ಅವರ್ ಹ್ಯಾಂಡ್. ನಮ್ಮ ಕೈ ತುತ್ತು ತಿನ್ನಿಸ್ಬೋದು, ಮಗುಗೆ ಹೊಟ್ಟೆ ತುಂಬಿಸ್ಬೋದು ಅಂದರೆ ಇದೇ ಕೈಯಿಂದ ಆ ಮಗುವಿನ ನೋವನ್ನು ಪಕ್ಕಕ್ಕೆ ಸರಿಸಿ ಆ ಮಗುವಿನ ಮುಖದಲ್ಲೂ ನಗುವನ್ನು ತರಬಹುದು.